ನಮಸ್ತೆ ಎಲ್ಲರಿಗೂ. ಬನ್ನಿ ಇವತ್ತು ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಇದು ಸಮ್ಮರ್ ಇದೆಯಲ್ಲ, ಬಿಸಿಲು ಭಾಳ ಇದೆ, ದೇಹಕ್ಕೆ ತಂಪು ಕೊಡ್ತತಿದ್ದು. ಅದಕ್ಕೋಸ್ಕರ ನಾವು ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ನೋಡಿ, ಈಗ ಸ್ಟವ್ ಹಚ್ಬಿಟ್ಟು ಒಂದು ಬಾಣಲೆನ ಬಿಸಿ ಇಟ್ಟಿದ್ದೀವಿ. ಅದಕ್ಕೆ ತುಪ್ಪ ಕೂಡ ಸೇರಿಸ್ಕೊಂಡಿದ್ದೀವಿ. ತುಪ್ಪ ಸೇರಿಸಿದ ಮ್ಯಾಗ ಒಡಂಬಿನ ಈ ರೀತಿ ಮಧ್ಯೆ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. ಒಡಂಬಿ ಹಾಕಿದ ಮೇಲೆ ಇಲ್ಲಿ ಕರಿ ದ್ರಾಕ್ಷಿ ತೊಗೊಂಡಿದ್ದೀವಿ. ನಾವು ಎರಡನ್ನೂ ಚೆನ್ನಾಗಿ ಹುರ್ಕೋಬೇಕು ಈ ರೀತಿ ತುಪ್ಪದಲ್ಲಿ. ನೀವು ಡ್ರೈ ಫ್ರೂಟ್ಸ್ ಯಾವುದಾದ್ರೂ ಹಾಕ್ಕೋಬೋದು. ನಾವು ಎರಡು ಹಾಕಿದ್ದೀವಿ. ನೋಡಿ, ಇಷ್ಟು ಹುರಿದು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಆಮೇಲೆ ಒಂದು ಬೌಲು ಮಿನಿ ಸಬ್ಬಕ್ಕಿ ಅಂದರೆ ಚಿಕ್ಕದು ತೊಗೊಂಡಿದ್ದೀವಿ ನಾವು. ಇದು ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಇದೇನು ನೆನೆಸಿಡೋ ಅವಶ್ಯಕತೆ ಇಲ್ಲ. ಇದೇ ರೀತಿ ಹುರಿದು ಕೂಡ ಮಾಡ್ಬೋದು, ಬೇಗ ಕೂಡ ಆಗುತ್ತೆ. ಈ ರೀತಿ ಚೆನ್ನಾಗೇ ಹುರ್ಕೋಬೇಕು ಸಬ್ಬಕ್ಕಿನ. ಈ ರೀತಿ ಹುರಿದು ಮಾಡೋದ್ರಿಂದ ತುಂಬ ಟೇಸ್ಟ್ ಆಗುತ್ತೆ ಪಾಯಸ. ನೋಡಿ, ಈ ರೀತಿ ಕೈ ಬಿಡ್ದರಾಗಿ ಚೆನ್ನಾಗಿ ಹುರ್ಕೋಬೇಕು ಸಬ್ಬಕ್ಕಿನ. ಎಷ್ಟು ಚಿಕ್ಕದಿದೆ ನೋಡಿ ಸಬ್ಬಕ್ಕಿ. ಪಾಯಸ ಕೂಡ ತುಂಬ ಚೆನ್ನಾಗಾಗುತ್ತೆ. ಈಗ ಸಬ್ಬಕ್ಕಿ ಯಾವ ಬೌಲಿಂದ ತೊಗೊಂಡಿವಿ ನಾವು, ಅದೇ ಬೌಲಿಂದ ನೀರು ಸೇರಿಸ್ಕೊತಾ ಇದ್ದೀವಿ. ನಾವು ಒಂದು ಬೌಲ್ ಸಬ್ಬಕ್ಕಿ ತೊಗೊಂಡಿದ್ದೀವಿ, ಅದಕ್ಕೆ 3 ಬೌಲು ನೀರು ಹಾಕ್ಕೊತಾ ಇದ್ದೀವಿ. ಅದು ಸಬ್ಬಕ್ಕಿ ಬೇಯಬೇಕಲ್ಲ, ಅದಕ್ಕೋಸ್ಕರ. ಈಗ ನೋಡಿ, ಒಂದು ಬೌಲ್ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇನ್ನು 2 ಬೌಲು ನೀರು ಸೇರಿಸ್ಕೊತಾ ಇದ್ದೀವಿ. ನೋಡಿ, ನೀರು ಸೇರಿಸ್ಕೊಂಡು ಸ್ವಲ್ಪ ಕುದಿಯೋವರೆಗೂ ಕೈ ಆಡಿಸ್ತಾ ಇರ್ಬೇಕ್ರಿ. ಕೈ ಬಿಡ್ದರ ಹಾಗೆ ಈ ರೀತಿ ಕುದಿ ಹತ್ತ ಮಟ್ಟ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಬೇಗನೆ ಬೇಯುತ್ತೆ, ಇದೇನು ಕೈ ಹಿಡಿಯಲ್ಲ. ಬೇಗ ಒಂದು 10ರಿಂದ 15 ನಿಮಿಷಕ್ಕೆಲ್ಲ ಪಾಯಸ ರೆಡಿಯಾಗಿಬಿಡುತ್ತೆ. ನೋಡಿ, ಬೇಯ್ತಾ ಇದೆ. ಒಂದು ಕುದಿಗೆ ಇಷ್ಟು ಬೆಂದತಾಲೆ, ಇನ್ನೊಂದು ಕುದಿಗೆ ರೆಡಿನೇ ಆಗುತ್ತೆ ಪಾಯಸ. ಇನ್ನೊಂದು ಚೂರು ಬೇಯಬೇಕು ನೋಡ್ರಿ. ವೈಟ್ ಇದೆಯಲ್ಲ, ಅದು ಬೇಯಬೇಕು ಸ್ವಲ್ಪ. ನೋಡಿ, ಆ ರೀತಿ ಬೆಂದೈತಿ, ಮಣಿ ಟೈಪ್ ಇದೆ. ಇವಾಗ ನಾವು 1.5 ಬೌಲು ಹಾಲು ಸೇರಿಸ್ಕೊತಿದ್ದೀವಿ. ಅದೇ ಬೌಲಿಂದ ನಾವು 3 ಬೌಲು ನೀರು ಹಾಕ್ಕೊಂಡಿವಿ. ಈಗ 1.5 ಬೌಲು ಹಾಲು ಸೇರಿಸ್ಕೊತಾ ಇದ್ದೀವಿ. ನೋಡಿ, ಪಾಯಸದ ಕ್ವಾಂಟಿಟಿ ಈ ರೀತಿ ಇದೆ. ನಾವು ಇನ್ನೂ ಕುದಿಸ್ಕೊಂಡ್ರೆ ಅದು ಕರೆಕ್ಟ್ ಆಗುತ್ತೆ. ಕುದಿಬೇಕಲ್ಲ ಇನ್ನೊಂದು ಸ್ವಲ್ಪ ತಾಲಲ್ಲಿ ಪಾಯಸ, ಅದಕ್ಕೋಸ್ಕರ 1 ಬೌಲ್ ಸಕ್ಕರೆ ಹಾಕ್ಕೊತಾ ಇದ್ದೀವಿ. ಈಗ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ಸಕ್ಕರೆ ಹಾಕಿದ ಮೇಲೆ ಸಬ್ಬಕ್ಕಿ ಬೇಯೋಕ್ಕಿಂತ ಮುಂಚೆ ಸಕ್ಕರೆ ಹಾಕೋಕ್ಕೆ ಹೋಗ್ಬೇಡಿ. ಸಬ್ಬಕ್ಕಿ ಬೆಂದ ಮೇಲೇ ಸಕ್ಕರೆ ಹಾಕ್ಕೊಳ್ಳಿ. ಇವಾಗ ನೋಡಿ, ಬಾದಾಮಿ ಪೌಡ್ರು 10 ರೂಪಾಯಿ ಪಾಕೆಟ್ ಬೇಕಾದ್ರೆ ಸಿಗುತ್ತೆ. ಆ ಬಾದಾಮಿ ಪೌಡ್ರಲ್ಲೇ ಇದು ಇರುತ್ತೆ, ಏಲಕ್ಕಿ ಪೌಡರು. ಅದಕ್ಕೋಸ್ಕರ ಅದನ್ನು ಹಾಕಿದರೆ ಸರಿ ಹೋಗುತ್ತೆ. ಬಾದಾಮಿ ಪೌಡ್ರ್ ಹಾಕೋದ್ರಿಂದ ಒಂದು ಥರ ಟೇಸ್ಟ್ ಚೆನ್ನಾಗಿರುತ್ತೆ ಪಾಯಸ. ಈಗ ಹುರಿದಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ ಹಾಕಿ ಮಿಕ್ಸ್ ಮಾಡಿದರೆ ನಮ್ಮ ಪಾಯಸ ರೆಡಿ ಆಯ್ತು ನೋಡಿರಿ. ಈ ರೀತಿ ಬೇಸಿಗೆಗಾಲದಲ್ಲಿ ಮಾಡ್ಕೊಂಡು ಕುಡಿದ್ರೆ ದೇಹಕ್ಕೂ ಕೂಡ ತಂಪಾಗುತ್ತೆ. ಬಿಸಿಲುಗಾಲದಲ್ಲಿ ಇದು ಭಾಳನೇ ಒಳ್ಳೆಯದು ಸಬ್ಬಕ್ಕಿ. ಇಷ್ಟೇ ಕುದಿಸ್ಕೊಂಡ್ರೆ ಪಾಯಸ ರೆಡಿ ಆಯ್ತು. ನಿಮಗೆ ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.